ನನ್ನ ಹೆಸರು ಸರಿತಾ ಅಂತ. ನಾನು ನೋಬಲ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹಿಂದಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಎಲ್ಲ ಕಡೆ ಒಂದು ಹಬ್ಬದ ಸಂಭ್ರಮವಾಗಿದೆ. ಯಾವ ಹಬ್ಬ ಅಂತ ಹೇಳಿದ್ರೆ ರಾಮನ ಮಂದಿರ ಉದ್ಘಾಟನೆ ಸಮಾರಂಭ. ಅದನ್ನು ನಮ್ಮ ಶಾಲೆಯಲ್ಲಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ನಾವು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ, ಬನ್ನಿ. ಶಿಕ್ಷಕಿಯರ ಖುದ್ದಾಗಿ ಎಲ್ಲ ಪ್ರಸಾದವನ್ನು ತಯಾರಿ ಮಾಡ್ತಾ ಇದ್ದೀವಿ. ನಮ್ಮ ಶಾಲಾ ಶಿಕ್ಷಕರೇ ಪೂಜೆಯನ್ನು ಸಹ ಮಾಡ್ತಿದ್ದಾರೆ. ನಾವು ಹೊರಗಡೆಯಿಂದ ಅರ್ಚಕರನ್ನ ಕರೆಸಿಲ್ಲ, ನಮ್ಮ ಶಾಲೆಯ ಶಿಕ್ಷಕರೇ ಪೂಜೆಯನ್ನು ಮಾಡ್ತಿದ್ದಾರೆ. ಅದೊಂದು ದೊಡ್ಡ ಹೆಮ್ಮೆಯ ವಿಷಯ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಇವತ್ತು ನಮ್ಮ ನಾಗರಿಕತೆಯ ಹಬ್ಬ. 520 ವರ್ಷಗಳ ಸತತವಾದ ಹೋರಾಟ, 20 ತಲೆಮಾರುಗಳು ಈ ದಿನವನ್ನು ನೋಡಬೇಕು ಅಂತ ಆಸೆ ಪಟ್ಟಿದ್ರು. ಆದ್ರೆ ಈ ದಿನ ನೋಡುವಂತ ಅದೃಷ್ಟ ನಮಗೆ ಸಿಕ್ಕಿದೆ. ನಮ್ಮ ಶಾಲೆನಲ್ಲಿ ಕೂಡ, ನಮ್ಮ ಮಂದಿರದಲ್ಲಿ ಇವತ್ತು ಒಂದು ಸಣ್ಣದಾಗಿ ಅಭಿಷೇಕ ಮಾಡಿ, ಪೂಜೆ ಮಾಡಿ, ರಾಮನನ್ನ ನೆನೆಸಿಕೊಂಡು ಮಕ್ಕಳೆಲ್ಲ ಸೇರಿ ಅಭಿಷೇಕ ಮಾಡಿ, ರಾಮನ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ರೂಢಿ ಮಾಡ್ಕೊಳ್ಬೇಕು ಅನ್ನುವಂತ ಸಂಕಲ್ಪ ಮಾಡಿದೀವಿ. ರಾಮನ ಆದರ್ಶಗಳನ್ನ ರೂಢಿ ಮಾಡಿಕೊಂಡು ರಾವಣನ ದುರ್ಬುದ್ಧಿಗಳನ್ನ ನಾಶ ಮಾಡಿ ಎಲ್ಲಾ ಜನಗಳ ಮನಸ್ಸಿನಲ್ಲಿ ಧರ್ಮದ ಬೀಜಗಳನ್ನ ಬಿತ್ತಿ ಆ ಧರ್ಮ ಬೆಳೆದು ನಮ್ಮ ಭಾರತ ವಿಶ್ವಗುರು ಆಗಬೇಕು ಅನ್ನೋ ಕಡೆಗೆ ಎಲ್ಲರೂ ಪ್ರಯತ್ನ ಪಟ್ಟು ನಿರಂತರವಾಗಿ ಈ ದಿನದಿಂದ ಭಾರತ ವಿಶ್ವಗುರು ಆಗುವ ದಿನದವರೆಗೂ ನಿರಂತರವಾಗಿ ಹಗಲು ಇರಲು ಎಲ್ಲರೂ ಪ್ರಯತ್ನ ಪಡೋಣ. ರಾಮ ಮಂದಿರದಲ್ಲಿ ಇವತ್ತು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಈ ದಿನ ನೋಡುವಂತ ಅವಕಾಶ ಸಿಕ್ಕಿರೋದು, ಸೌಭಾಗ್ಯ ಸಿಕ್ಕಿರೋದು ನಾವು ಹುಟ್ಟಿದಕ್ಕೂ, ನಾವು ಪೂರ್ವಾರ್ಜಿತ ಪುಣ್ಯಗಳನ್ನು ಪಡ್ಕೊಂಡಿರೋದಕ್ಕೂ ಸಾಕ್ಷಿಯಾಗಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ರಾಮನ ಆದರ್ಶಗಳು ಇಡೀ ಪ್ರಪಂಚವನ್ನ ಪ್ರೇರೇಪಣೆ ಮಾಡಲಿ. ಭಾರತ ವಿಶ್ವಗುರು ಆಗೋದ್ರ ಕಡೆಗೆ ಮುಂದೆ ನುಗ್ಲಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.